16 ತರದ ಉಪಚಾರವನ್ನ ಮಾಡಿ ಪೂಜೆಯನ್ನ ಮಾಡಬೇಕು, ನಿಮಗೆ ಆರೋಗ್ಯ ಸಿಗುತ್ತದೆ ಅನ್ನುವ ಮಾತು. 99ನೇ ಇಸ್ವಿಯೊಳಗೆ ನಂದ ಒಂದು ಅನುಭವ ಹೇಳ್ತೀನಿ ನಿಮ್ಗೆ. ಟೈಫಾಯ್ಡ್ ಆಗಿತ್ತು ನನಗೆ. ಆ ಟೈಫಾಯ್ಡ್ ಆದಂತ ಸಂದರ್ಭದೊಳಗ ಮೂರು ತಿಂಗಳು ಯಾವ ಡಾಕ್ಟರಿಗೆ ತೋರಿಸಿದ್ರು ಕೂಡ ಜ್ವರ ಕಡಿಮೆ ಆಗ್ತಾ ಇಲ್ಲ. ಯಾವ ಗುಳಿಗೆಗೂ ಕೂಡ ಬಗ್ತಾ ಇಲ್ಲ, ಜ್ವರ ಹೋಗ್ತಾ ಇಲ್ಲ. ಅವಾಗ ನಾನೊಂದು ಪುಸ್ತಕ ಓದಿದೆ, ಔಷಧ ಹಾಗೂ ಮತ್ತು ಧ್ಯಾನ ಅಂತೇಳಿ. ಔಷಧ ಮತ್ತು ಧ್ಯಾನ ಅನ್ನುವಂಥದ್ದು ಒಂದು ಪುಸ್ತಕ ಓದಿದೆ. ಯಾವುದು ರೋಗಕ್ಕೆ ಬಗೆಹರಿಯದೇ ಇರುವಂತಹ ರೋಗ ಐತಲ್ಲ, ಅದು ಧ್ಯಾನಕ್ಕೆ ಹೋಗುತ್ತೆ ಅನ್ನುವಂಥದ್ದು ಆ ಇಡೀ ಪುಸ್ತಕದ ಸಾರಾಂಶ ಆಗಿತ್ತು. ಆ ಕೂಡಲೇ ನಾ ತೆಗೆದುಕೊಂಡ ತೀರ್ಮಾನ ಏನಪ್ಪಾ ಅಂದ್ರೆ, ಒಂದು ಕಡೆಗೆ ಹೋಗಿ ಅನುಷ್ಠಾನ ಮಾಡಬೇಕು. 30 ದಿವಸ ಅನುಷ್ಠಾನವನ್ನು ಮಾಡಬೇಕು. ಗದಗ್ನಲ್ಲಿ ಒಬ್ಬ ಡಾಕ್ಟರಿಗೆ ಹೋಗಿ ತೋರಿಸಿದ್ವಿ, ಈ ಪರಿಸ್ಥಿತಿ ಒಳಗೆ ನೀವು ಅನುಷ್ಠಾನ ಮಾಡಬಾರ್ದು. 3 ತಿಂಗಳು ಬಹಳ ದೇಹ ಬಳಲಿ ಬಿಟ್ಟಿದೆ, ದೇಹಕ್ಕೆ ವಿಶ್ರಾಂತಿ ಬೇಕು, ಹಿಂಗೆಲ್ಲ ಪೂಜೆ ಗೀಜೆ ಅದನ್ನ ಇದನ್ನ ಮಾಡ್ಕೊತ ಕುಂದ್ರಬಾರ್ದು ಅಂದ್ರು. ನಾನು ವಿಚಾರ ಮಾಡಿದೆ, 3 ತಿಂಗಳು ಡಾಕ್ಟರಿಗೆ ಬಗ್ಗದೆ ಇರುವಂತ ಜ್ವರ ಬಹುಶಃ ನಾನು ತಗೊಂಡು ಹೋಗಾಕ್ ಬಂದಿತ್ತಪ್ಪ ಅಂದ್ರೆ ಅದು ಪೂಜಾದೊಳಗೆ ಹೋಗ್ಬೇಕೇ ಹೊರತಾಗಿ ದವಾಖಾನೆಗೆ ಹೋಗಬಾರ್ದು ಅಂತ ನಾನು ವಿಚಾರ ಮಾಡಿದೆ. ಯಾವಾಗಿದು? ಅವಾಗ ಸಣ್ಣ ಹುಡುಗಿದ್ದಾಗ. ಈ ಗಂಗಾವತಿ ಹತ್ರ ಒಂದು ಹುಲಿಗಿ ಅಂತ ಒಂದು ಊರು ಬರ್ತದೆ, ಹೊಸಪೇಟೆ ತಾಲೂಕು ಇರ್ಬೇಕದು. ಆ ಹುಲಿಗಿ ಹತ್ರ ಒಂದು ಶಿವಪುರ ಅಂತ ಇತ್ತು. ಆ ನದಿ ದಂಡೆ ಒಳಗೆ ಒಂದು ಮಾರ್ಕಂಡೇಶ್ವರ ದೇವಸ್ಥಾನ. ಆ ಜುಳು ಜುಳು ಹರಿಯುವ ನದಿಯ ಪರಿಸರದೊಳಗ ಅನುಷ್ಠಾನವನ್ನ ಪ್ರಾರಂಭ ಮಾಡಿದೆ. ನೀವು ನಂಬುತ್ತೀರೋ ಇಲ್ಲೋ ಗೊತ್ತಿಲ್ಲ, ಬೆಳಿಗ್ಗೆ 3 ಗಂಟೆಗೆ ಎದ್ದೆ, 4 ಗಂಟೆಗೆ ಸ್ನಾನ ಮಾಡಿದೆ, 8 ಗಂಟೆ ತನಕ ಜಪ ತಪ ರುದ್ರಾಭಿಷೇಕ ಪೂಜೆಯನ್ನು ಮಾಡಿಕೊಂಡೆ. ಆಶ್ಚರ್ಯ ಅಂತಂದ್ರೆ 8 ಗಂಟೆಗೆ ಹೊರಗೆ ಬಂದಾಗ ನನಗೆ ಜ್ವರನೇ ಇದ್ದಿಲ್ಲ. 3 ತಿಂಗಳು ಬಂದಿರುವಂತ ಜ್ವರ. ಬರೀ 4 ತಾಸು ಪೂಜೆ ಮಾಡಿದ. ಎಷ್ಟೋ ಸಾರಿ ನಾವು ಹೊರಗೆ ಹುಡುಕ್ತಿರ್ತೀವಿ ಪರಿಹಾರವನ್ನ, ನಮ್ಮ ಹತ್ರ ಇರುತ್ತದೆ, ನಾವು ಅದನ್ನು ಮರೆತು ಬಿಟ್ಟಿರ್ತೀವಿ. ಪರಿಹಾರ ನಮ್ಮಲ್ಲೇ ಇರ್ತದೆ. ಎಷ್ಟೋ ಮಂದಿಗೆ ನಾವು ಮಾರ್ಗದರ್ಶನ ಮಾಡಿದ್ವಿ. ಹಿರೇಕೆರೂರು ತಾಲೂಕಿನೊಳಗೆ ಒಂದು ಹಂಸಬಾವಿ ಅಂತ ಒಂದು ಊರೈತಿ. ನಮಗೆ ಬಹಳ ಬೇಕಾದ ಒಬ್ಬ ಶಿಕ್ಷಕರವರು ಬೆಳಗು ಮುಂಜಾನೆ ವಾಕಿಂಗ್ ಹೋಗ್ಬೇಕಾದ್ರೆ ಅವ್ರ ಮನೆ ಮುಂದೆ ಹೋದ್ವಿ, ಬೋರ್ಡ್ ನೋಡಿದ್ವಿ ನಾವು. ಓ, ಇದು ನಮಗ್ ಬೇಕಾದ ಮಾಸ್ತರ್ ಮನೆ ಇಲ್ಲೇ ಐತಲ್ಲ ಅಂತ ಹೇಳಿ ಏನ್ ಮಾಡಿದ್ವಿ ಅಂದ್ರೆ, ಒಂದ್ ಸ್ವಲ್ಪ ಬಹಳ ಆತ್ಮೀಯರಾಗಿದ್ರು, ಕಾಡ್ಬೇಕು ಅವ್ರನ್ನ ಅಂತೇಳಿ ಹೋಗಿ ಕದಾ ಬಡದ್ ನಾನು. ಹಿಂಗ್ ಕದಾ ಬಡದ ಕೂಡ್ಲೇನೆ ಮಾಸ್ತರ್ ಜಳಕ ಮಾಡಕತ್ತಾರ, ಹುಡುಗ ನೋಡಿ ಎದ್ದಿಲ್ಲ. ಆ ಹೆಣ್ಮಗಳು ನೋಡಿದ್ರೆ ಎದ್ದು ನಿಂದ್ರಕ್ ಬರಂಗಿಲ್ಲ ಅವನ ಹೆಂಡತಿ. ನಾ ನೋಡಿದ್ರೆ ಕದಾ ಬಡಿಯಾಕತ್ತೀನಿ. ಯಾರು ಯಾರು ಅಂತ ಅವ್ರಂತಾರ, ನಾ ಹೇಳಕವಲ್ಲೆ. ಮಾಸ್ತರ್ ಬಹಳ ಸಿಟ್ಟಿಗೆದ್ದು ಬಂದವ್ರು ಧಡಕ್ ಅಂತೇಳಿ ಕದಾ ತೆಗೆದು ಯಾವನವ ಅಂತಂದ್ರು. ನಾನು ನೋಡಿದ ಕೂಡಲೇ ಅವ್ರು ತಣ್ಣಗ ಆದ್ರು. ಅಯ್ಯೋ ಯಪ್ಪ, ಬೆಳಗ್ಗೆನೆ ಮನಿ ಬಾಗಲ್ದಾಗ ಬಂದು ನಿಂತಿರ್ಲಿ, ಏನಿದು ಆಶ್ಚರ್ಯ ಅಂತೇಳಿ ಪ್ರೇಮದಿಂದ, ನಾ ಸ್ನಾನ ಮಾಡಿ ಬಂದಿದ್ದ ಚಲೋ ಆತ ಅಂತೇಳಿ ಬೇಕಾದವ್ರು ಕಂಡ್ರೆ ಹಂಗಾಗೋದಲ್ಲ. ಎಷ್ಟ ಸಿಟ್ಟು ಬಂದಿರ್ಲಿ, ಆ ಕ್ಷಣಕ್ಕೆ ಅದು ಹೋಗುತ್ತೆ. ಬಹಳ ಪ್ರೇಮದಿಂದ ಒಳಗ್ ಕರ್ಕೊಂಡು ಹೋದ್ರು. ಏನ್ ನಡೆದಿತ್ತು ಅಂದಾಗ, ಅಪ್ಪ ಅವ್ರನ್ನ ಸ್ನಾನ ಮಾಡಕ್ ಹತ್ತಿದ್ದೆ, ಹೆಂಡತಿಗೆ ನೋಡಿದ್ರೆ ಎದ್ ನಿಂದ್ರಾಕ್ ಬರಂಗಿಲ್ಲ. ಏನಾಗೈತೆ ಅವ್ರಿಗೆ? 6 ವರ್ಷ ಆಯ್ತು, ಅವಳಿಗೆ ನಿಲ್ಲಾಕ್ ಬರೋದಿಲ್ಲ, ಕುಂದ್ರಾಕ್ ಬರೋದಿಲ್ಲ. ಹಿಂಗ ಮಲಿಗಾಳ ನೋಡ್ರಿ, ಈ ಪಲ್ಲಂಗದ ಮೇಲೆ ಹಿಂಗ ಮಲಗಿರ್ಬೇಕು. ನಾ ಹೆಣ್ಮಗಳು ಕೇಳಿದೆ, ಚರಿತ್ರೆ ಹೇಳಕತ್ತೀನಿ ಅಂತ ಅನ್ಕೋಬಾರ್ದು, ಪರಿಹಾರ ಹೇಳಕತ್ತೀನಿ. ಆ ಹೆಣ್ಮಗಳಿಗೆ ಏನಾಗ್ಯದಮ್ಮ, ನಂದು ಸೊಂಟಕ್ಕೆ ಸಮಸ್ಯೆ ಆಗೈತೆ ಅಜ್ಜವ್ರೆ, ಡಾಕ್ಟರ್ ಹೇಳ್ಯಾರ ಕುಂದ್ರಬೇಡ, ಅಡ್ಡಾಡಬೇಡ, ನಿಂದ್ರಬೇಡ ಅಂತ ಹೇಳ್ಯಾರ. ಈಗ ಎಷ್ಟು ದಿವಸ ಹಿಂಗ ಮಲ್ಕೊಳ್ಳೋ ಆಕಿ ನೀನು ಅನ್ಯ? ಹಿಂಗ ಎಷ್ಟು ದಿವಸ ಮಲ್ಕೊಳ್ಳುವ? ಬದುಕಿರೋ ತನಕ ಮಲಗುದ್ರಿ ಅಜ್ಜಾರ ಅಂದ್ಲ. ಎಷ್ಟು ದಿವಸ ಬದುಕಿರ್ತೀನಿ ಅಷ್ಟು ದಿವಸ ಇಲ್ಲೇ ಮಲಗಿರುದ್ರಿ ಅಂದ್ರು. ಯಾಕೆ ದೌಡ್ ಸಾಯಬಾರ್ದು ಅಂದ. ಯಾರಿಗೆ ಸಾಯಕ್ ಮನಸ್ಸಿರ್ತೈತಿ ಹೇಳ್ರಿ? ಯಾರಿಗೂ ಮನಸ್ಸಿರುವುದಿಲ್ಲ. ಯಾಕೆ ಸಾಯಬಾರ್ದು ಅಂದೆ. ಹೆಂಗ್ ಸಾಯ್ಬೇಕ್ರಿ ಅಜ್ಜಾರ ಅಂತ. ಈಗ ಡಾಕ್ಟರ್ ಎದ್ದು ನಿಂತ್ರ ಸಾಯ್ತಿ ಅಂತ ಹೇಳಿರೋದಲ್ಲ, ಕುಂತ್ರ ಸಾಯ್ತಿ ಅಂತ ಹೇಳಿರೋದಲ್ಲ, ಅಡ್ಡಾಡಿದ್ರೆ ಸಾಯ್ತಿ ಅಂತ ಹೇಳಿರೋದಲ್ಲ, ಅಡ್ಡಾಡಿ ಸತ್ ಬಿಡು ಅಂದ.
ಕುಂತ ಸಾಯಿ, ಅಡ್ಡಾಡಿ ಸಾಯಿ, ನಿಂತ ಸಾಯಿ, ಮಲಗಿ ಸಾಯ್ಬೇಡ. ನಂಗೆ ಹೇಳಾಕ ಬರುದಿಲ್ರಿ, ನಾ ಕೈ ಹಿಡಿದು ಎಬಸ್ತೀನಿ ಬಾ ನಿನ್ನ. ಎಬಸಿದೆ. ಆಶ್ಚರ್ಯ ಹೇಳ್ತೀನಿ ನಿಮ್ಗ, 1 ತಿಂಗಳದಾಗ ಊರು ತುಂಬಾ ಅಡ್ಡಾಡಿ ಬಂದಾಕಿ. 1 ತಿಂಗಳದಾಗ. ಈ ಸದ್ಯ ಹಂಸ ಬಾವಿಗೆ ಯಾರ ಹೋಗ್ರಿ ಆ ಹೆಣ್ಮಗಳು ಭೇಟಿ ಮಾಡಿಸ್ತೀನಿ ನಿಮ್ಗ, ಯಾವ ಸಮಸ್ಯೆನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ, ನಡೆದ ಸಮಸ್ಯೆ ಇಲ್ಲೇ ಇಲ್ಲ. ಮನಸ್ಸಿನಾಗ ಹೊಕ್ಕಿತ್ತು, ನಾ ಕುಂತ್ರ ನಡೆಯಂಗಿಲ್ಲ, ನಾ ನಿಂತರ ನಡೆಯಂಗಿಲ್ಲ, ನಾ ಅಡ್ಡಾಡಿದ್ರೆ ನಡೆಯಂಗಿಲ್ಲ ಅನ್ನೋದು ಒಳಗೆ ಹೊಕ್ಕಿತ್ತಲ್ಲ, ಅದನ್ನ ತೆಗೆದು ಹಾಕಿದೆ ನಾನು. ಇದ್ರೊಳಗೆ ಬಹಳ ದಿವಸ ಬದುಕೋದ್ರ ಬದ್ಲಿ 1 ದಿವಸ ಸತ್ ಬಿಡು ಅಂತ ಹೇಳಿದೆ ಆಕಿಗೆ. ಸಾವನ್ನ ಸ್ವಾಗತ ಮಾಡೋರು ಎದಕ್ಕೂ ಹೆದರುದಿಲ್ಲ ಭೂಮಿ ಮೇಲೆ. ಸಾವನ್ನ ಸ್ವಾಗತ ಮಾಡೋರು ಎದಕ್ಕೂ ಹೆದರುದಿಲ್ಲ. ಆ ಸಾವಿಗೆ ಹೆದರವ್ರು ಎಲ್ಲದಕ್ಕೂ ಹೆದರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರಾಣೆಬೆನ್ನೂರೊಳಗೆ ನಮ್ಮದು ಪ್ರವಚನ ನಡೆದಿತ್ತು, ತಾಲೂಕಾ ಕ್ರೀಡಾಂಗಣದೊಳಗೆ. ನಾವು ಬೆಳಗು ಮುಂಜಾನೆ 4:15 ಪಾದಯಾತ್ರೆಗೆ ಹೋಗ್ತಿದ್ವಿ. ನಿಮ್ಮೂರಾಗ ಅಷ್ಟ ಬಂದಿಲ್ಲ, ನಮ್ದ ಒಂದು ಕಾಲು ಒಳಕಿದಂಗಾಗಿದ್ದಕ್ಕೆ ಬಂದಿಲ್ಲ. ಅಲ್ಲಿ ರಾಣೆಬೆನ್ನೂರೊಳಗ ಒಬ್ರು ಮುಸ್ಲಿಮರು ತಮ್ಮ ಮನೆಗೆ ಕರ್ಕೊಂಡು ಹೋದ್ವಿ. ಅವರು ಪ್ರೊಫೆಸರ್, ಅವ್ರ ಹೆಂಡತಿಗೆ ದೊಡ್ಡ ಸಮಸ್ಯೆ, ಕಾಲು ಮಡ್ಚಕ್ ಬರಂಗಿಲ್ಲ, ಕಾಲು ಅಡ್ಡಾಡಕ್ ಬರಂಗಿಲ್ಲ. ಆಕೆ ನಾ ಹೆಣ್ಮಕ್ಳಿಗೆ ಹೇಳಿದೆ, ನಿನಗೆ ಅಡ್ಡಾಡಕ್ ಬರಂಗಿಲ್ಲ ನಮ್ಮ, ಬೆಳಗು ಮುಂಜಾನೆ 4:15 ವಾಕಿಂಗ್ ಇದು ಪಾದಯಾತ್ರೆ ಪ್ರಾರಂಭ ಆಗುತ್ತಲ್ಲ ನಮ್ದು, ಪ್ರವಚನ ಮುಗಿಯುವ ತನಕ ನಮ್ಮ ಕೂಡ ನೀ ಪಾದಯಾತ್ರೆ ಮಾಡು, ಅಡ್ಡಾಡಕ್ ಬರ್ಲಿಲ್ಲ ಅಂದ್ರೆ ಆಮೇಲೆ ನೋಡೋಣಂತ ಅಂತ ಅಂದೆ. ಬಹುಶಃ ನನ್ನ ಕೂಡ ಪಾದಯಾತ್ರೆ ಮಾಡಿದ ಆ ಮುಸ್ಲಿಂ ಧರ್ಮದ ಹೆಣ್ಮಗಳು ಇವತ್ತಿಗೂ ಕೂಡ ಕಾಲಿನ ಸಮಸ್ಯೆ ಇಲ್ಲ. 2 ಮಕ್ಕಳು ಡಾಕ್ಟರ್ ಇದ್ರ ಅಕ್ಕಿಗೆ, ಇವತ್ತಿಗೂ ಆರಾಮದಾಳ. ಮನಸ್ಸಿನೊಳಗೆ ರೋಗ ಹೊಕ್ಕೋಬಾರದು. ರೋಗ ದೇಹದೊಳಗಿರುವಂದಕ್ಕ ಮನಸ್ಸಿನೊಳಗಿರಬಾರದು. ರೋಗ ಮನಸ್ಸಿನಾಗ ಹೋಯ್ತು ಅಂದ್ರೆ ಬಹಳ ದೊಡ್ಡ ಸಮಸ್ಯೆ. ಕುಷ್ಟಗಿ ತಾಲೂಕಿನೊಳಗೆ ಒಂದು ತಳವುಗೇರಿ ಅಂತ ಬರ್ತೈತೆ, ಹನುಮಸಾಗರ ಕಡೆಗೆ ಹೋಗ್ಬೇಕಾದ್ರೆ. ಆ ತಳವುಗೇರಿ ಒಳಗ ಅಪ್ಪಯ್ಯನವ್ರು ಅಂತಿದ್ರು, ಅವ್ರು ಕೊಪ್ಪಳದ ಗವಿ ಮಠದಾಗಿದ್ರು. ಇವರು ಕೋಡೇಕಲ್ ಸ್ವಾಮೀಜಿ ಅವ್ರಿಗೆ ಗೊತ್ತು. 96 ವರ್ಷಕ್ಕೆ ಪ್ರಾಣ ಬಿಟ್ರು. ಅವ್ರಿಗೆ ಎಷ್ಟೋ ಸಾರಿ ಲಕ್ವ ಹೊಡೆದಿತ್ತು, ಎಡಗೈಯಾಗ ಹೊಡೆದಿತ್ತು, ಬಲಗೈಯಾಗ ಹೊಡೆದಿತ್ತು, ಅಲ್ಲಿ ಹೊಡೆದಿತ್ತು, ಇಲ್ಲಿ ಹೊಡೆದಿತ್ತು, ಎಲ್ಲ ಕಡೆ ಹೊಡೆದಿತ್ತು. ಲಕ್ವ ಹೊಡೆದ ತಿಂಗಳದಾಗ ಮತ್ತು ಹೆಂಗ್ ಬೇಕಂಗ ಅಡ್ಡಾಡವ್ರು. ಬ್ರೈನ್ ಹೆಮರೇಜ್ ಆಗಿತ್ತು, ಕ್ಯಾನ್ಸರ್ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು, TB ಬಂದಿತ್ತು. ಏನು ದೊಡ್ಡ ದೊಡ್ಡ ರೋಗ ಅಂತದಾವು ಎಲ್ಲವೂ ಬಂದ್ 1 ತಿಂಗಳದಾಗ ಹೋಗವು. ನಾನು ಬಹಳ ಪ್ರೇಮಿದ್ದೆ ನಾನು ಅವ್ರ ಮೇಲೆ. ಅವ್ರ ಮೊಮ್ಮಗನ ವಯಸ್ಸಾಗಿದ್ರು ಕೂಡ ಕಾಡ್ತಿದ್ದೆ. ಏನ್ರಿ ಒಟ್ಟ ಸಾಯ್ಬಾರ್ದಂತ ತೀರ್ಮಾನ ಮಾಡಿರಿ ಅಂದೆ. ಹಾರ್ಟ್ ಅಟ್ಯಾಕಿಗೆ ಬಗ್ಗುವಲ್ರಿ, ಲಕವಾಕ ಬಗ್ಗುವಲ್ರಿ, ಕ್ಯಾನ್ಸರ್ಗೆ ಬಗ್ಗುವಲ್ರಿ, ಬ್ರೈನ್ ಹೆಮರೇಜ್ ಆದ್ರ ಬಗ್ಗುವಲ್ರಿ, ಎದಕ್ಕೂ ಬಗ್ಗವಲ್ರಿಲ್ಲ. ಉದ್ದೇಶ ಏನು ಸಾಯಬಾರ್ದಂತ ಐತಿನೋ ಅಂದೆ. ಒಂದು ಚಲೋ ಮಾತು ಹೇಳಿದ ಪುಣ್ಯಾತ್ಮರ ಜೀವನದಾಗ ನೆನಪಿಟ್ಕೋರಿ. ಯಾರಿಗಾರ ಜಡ್ ಬಂದವ್ರಿಗೆ ಈ ಮಾತು ಹೇಳ್ರಿ, ನನಗೇನು ರೋಗ ಬರಾಕತ್ತೇವಲ್ಲ ಎಲ್ಲವೂ ದೇಹಕ್ಕೆ ಬಂದಾವ, ಅದಕ್ಕೆ ನಾ ಬಗ್ಗತಾ ಇಲ್ಲ, ಮನಸ್ಸಿಗೆ ರೋಗ ಯಾವಾಗ ಬರ್ತೈತೆ ಅವಾಗ ಹೋಗ್ತೀನಿ ಅನ್ನುವಂತ ಮಾತನ್ನ ಆತ ಹೇಳಿದ. ಎಷ್ಟು ಚಲೋ ಮಾತು. ಎಲ್ಲ ರೋಗಗಳು ನನ್ನ ದೇಹಕ್ಕೆ ಬರ್ತಾ ಇದ್ದಾವೆ ಹೊರತಾಗಿ ನನ್ನ ಮನಸ್ಸಿಗೆ ಇವತ್ತಿನ ತನಕ ಯಾವ ರೋಗ ಬಂದಿಲ್ಲ. ಹಂಗಾಗಿ ಬಂದಿರುವಂತ ರೋಗ ದೌಡ ಹೋಗಿಬಿಡ್ತೈತೆ ಹೊರಗ ಅನ್ನುವಂತಹ ಮಾತು. ಎಷ್ಟು ಸೂಕ್ಷ್ಮವಾಗಿರುವಂತಹ ವಿಚಾರ ಇವೆಲ್ಲ. ಮನಸ್ಸಿನಾಗಿನ ರೋಗ ಮೊದಲು ಹೋಗಬೇಕು. ನಾವು ಕುಳಿತ ಜಾಗ ವೀರೇಶ್ವರ ಶರಣರ ಒಂದು ಶಿಕ್ಷಣ ಕ್ಷೇತ್ರ ಇದೆ. 40 ವಾಡ ಅಂದ ಕೂಡಲೇ ಎಲ್ಲಾ ಕಡೆಗೆ ಎದ್ದು ಕಾಣುವಂತ ಹೆಸರು ವೀರೇಶ್ವರ ಶರಣ. ಆ ಹೆಸರಿನ ಮುಂದೆ ಇನ್ನೊಂದು ಹೆಸರು ಗೌಣ. ಅವರ ಕಾಲಕ್ಕೊಬ್ಬ ಸಿದ್ದಪ್ಪ ಅಂತ ಹೇಳಿ ಇದ ಊರಿನೊಳಗ ಕುಷ್ಠರೋಗಿ ಇದ್ದ. ಮೂಗು ಮಂಡಾಗಿತ್ತು, ಎಲ್ಲಾ ಬೆರಳು ಹೋಗಿದ್ವು, ಊರು ಹೊರಗೆ ಒಯ್ದಿಟ್ಟಿದ್ರು. ಮನೆಯೊಳಗೆ ಸಂಪತ್ತು ಕಡಿಮೆ ಇದ್ದಿಲ್ಲ, ಮಕ್ಕಳು ಕಡಿಮೆ ಇದ್ದಿಲ್ಲ, ಅಂತಮಂದಿರ ಕಡಿಮೆ ಇದ್ದಿಲ್ಲ. ಎಲ್ಲಾ ಇದ್ರೂ ಕೂಡ ಹಿಂದಿನ ಕಾಲಕ್ಕೆ ಆ ರೋಗ ಬಂತಂದ್ರೆ ಊರ್ ಹೊರಗೆ ದೂರ ಗುಡಿಸಲ ಮಾಡಿ ಒಂದು ಎಲ್ಲೋ ದೂರ ಇಡ್ತಿದ್ರು.